ಸದನದಲ್ಲಿ ಕೈಕಮಲದ ನಡುವೆ ಲೂಟಿ ಲಡಾಯಿ. ವಿಧಾನಸಭೆ ಕಲಾಪದಲ್ಲಿ ಕಿಚ್ಚು ಹಚ್ಚಿದ್ದೇಗೆ ಅಕ್ಕಿ ಸಮರ. ಖಾಕಿ ತನಿಖೆಯಲ್ಲಿ ಬಯಲಾಯ್ತ ಸಾವಿನ ಮನೆಯ ಸೀಕ್ರೆಟ್. ಧಾರಾಕಾರ ಮಳೆಗೆ ಅವಾಂತರದಲ್ಲಿ ಮುಳುಗೆದ್ದ ಬೆಂಗಳೂರು. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಲೆ ಏರಿಕೆ ಬಗ್ಗೆ ಸಿಡಿದೆದ್ದ ಕಾಂಗ್ರೆಸ್ಗೆ ಸಿಎಂ ಟಕ್ಕರ್ ಕೊಟ್ಟಿದ್ದೇಗೆ. ಲೂಟಿ ಕಾಂಗ್ರೆಸ್ ಅಂತ ಸಿಎಂ ಹೇಳ್ತಿದ್ದಂತೆಯೇ ಗುಡುಗಿದ ಕೈಪಡೆ. ಇಡ್ಲಿ ವಡೆ ದರ ಸಮರಕ್ಕೆ ಸಿದ್ದು ಹೇಳಿದ್ದೇನು ನೋಡೋಣ ಸದನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಲೂಟಿ ವರ್ಸಸ್ ಕಾಂಗ್ರೆಸ್ ಲೂಟಿ ಕದನ ನಡೆದಿದೆ. ಬೆಲೆ ಏರಿಕೆ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉತ್ತರದ ವೇಳೆ ಗಲಾಟೆ ಗದ್ದಲ ನಡೆದಿದ್ದು, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು. ಲೂಟ್ ಸರ್ಕಾರ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದು, ಬಿಜೆಪಿ ಈಸ್ ಲೂಟ್ ಅಂತ ವಿಪಕ್ಷ ಸದಸ್ಯರು ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ನೀವು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ದೀರಿ ಅಂತ ವಿಪಕ್ಷ ನಾಯಕರಿಗೆ ಸಿಎಂ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ರು. ಬೆಲೆ ಏರಿಕೆ ಗುದ್ದಾಟಕ್ಕೆ ಸದನದಲ್ಲಿ ವಿಪಕ್ಷಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗುದ್ದು ಕೊಟ್ಟಿದ್ದಾರೆ. ನಿಮ್ಮ ಅವಧಿಯಲ್ಲಿ 60% ಬೆಲೆ ಹೆಚ್ಚಾಗಿತ್ತು, ಈಗ 30% ಬೆಲೆ ಹೆಚ್ಚಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಅಲ್ಲದೆ ಯಾರು ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ನಿಮಗೆ ಕ್ರಿಮಿನಲ್ ಲೂಟ್ ಅನ್ನೋದು ಬೇಡ ಅಂದ್ರೆ ಕಾಂಗ್ರೆಸ್ ಲೂಟ್ ಅಂತ ಕರಿತೇನೆ ಅಂತ ಸಿಎಂ ಹೇಳಿದ್ರು. ಕಾಂಗ್ರೆಸ್ ಲೂಟ್ ಎಂಬ ಸಿಎಂ ಮಾತಿಗೆ ಕೈಪಡೆ ಸಿಟ್ಟಿಗೆದ್ದು ಆಕ್ಷೇಪಿಸಿ ಮಾತಿನ ಚಕಮಕಿ ನಡೆಸಿತು. ಬೆಲೆ ಕಡಿಮೆ ಮಾಡುವಂತೆ ಹೇಳುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಅಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ನಮ್ಮಿಂದ ಮಾನಿಟೈಸೇಷನ್ ಆರಂಭವಾಗಿದ್ದಲ್ಲ, ಕಾಂಗ್ರೆಸ್ ಅವಧಿಯಲ್ಲಿ ಮಾನಿಟೈಸೇಷನ್ ಆರಂಭವಾಯಿತು. ಅಲ್ಲದೆ ಪುಣೆ ಹೆದ್ದಾರಿ ಯೋಜನೆಯಲ್ಲಿ 80,000 ಕೋಟಿ ಲೂಟಿ ಮಾಡಿದ್ದಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸಾಕ್ಷ್ಯಗಳು ಇವೆ ಅಂತ ಸಿಎಂ ಹೇಳಿದ್ರು. ಬೆಲೆ ಏರಿಕೆ ಬಗ್ಗೆ ಉತ್ತರ ಕೊಟ್ಟ ಮುಖ್ಯಮಂತ್ರಿ ಬೊಮ್ಮಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಿಸ್ಗೈಡ್ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಎಲ್ಲಾ ಬೆಲೆ ಏರಿಕೆಗೆ ತೈಲ ಬೆಲೆ ಏರಿಕೆಯೇ ಕಾರಣ ಅಂತ ಆರೋಪ ಮಾಡಲಾಗ್ತಿದೆ ಅಂತ ಸಿಎಂ, ನಾನು 10 ನಿಮಿಷಗಳ ಕಾಲ ಮಾತನಾಡ್ತೇನೆ, ಆಮೇಲೆ ಸಭಾತ್ಯಾಗದ ಬಗ್ಗೆ ಮಾತನಾಡಿ ಅಂತ ವಿರೋಧ ಪಕ್ಷಗಳ ಕಾಲೆಳೆದ್ರು. ಹೀಗಾಗಿ ಆಕ್ರೋಶ ಹೊರಹಾಕಿದ ಸಿದ್ದರಾಮಯ್ಯ ಹಾಗೂ ವಿಪಕ್ಷ ಸದಸ್ಯರು, ನೀವು ಉತ್ತರ ಕೊಡೋದಕ್ಕೆ ಆಗದೆ ಪಲಾಯನ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ಬೆಲೆ ಏರಿಕೆ ಬಗ್ಗೆ ಚರ್ಚೆಗೆ ಉತ್ತರಿಸುವ ವೇಳೆ ರೈತರಿಗೆ ಎಂಎಸ್ಪಿ ದರ ನೀಡಲಾಗಿದೆ ಅಂತ ಸಿಎಂ ಹೇಳಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಸದಸ್ಯರು, ನೀವು ರೈತರಿಗೆ ಎಲ್ಲಿ ಬೆಂಬಲ ಕೊಟ್ಟಿದ್ದೀರಾ? ನೀವು ಎಂಎಸ್ಪಿ ಕೊಟ್ಟಿದ್ರೆ ಯಾಕೆ ರೈತರು ಹೋರಾಡ್ತಿದ್ರು ಅಂತ ಪ್ರಶ್ನಿಸಿದ್ರು. ಈ ವೇಳೆ ದೆಹಲಿಯಲ್ಲಿ ರೈತರ ಹೋರಾಟ ಪ್ರಾಯೋಜಿತ ಹೋರಾಟ, ಅದು ಸ್ಪಾನ್ಸರ್ಡ್ ಚಳುವಳಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಸಿಎಂ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಸದಸ್ಯರು, ಸ್ಪಾನ್ಸರ್ಡ್ ಚಳುವಳಿ ಅಂತ ರೈತರಿಗೆ ಅವಮಾನ ಮಾಡಿದ್ದೀರಾ ಅಂತ ಕಿಡಿಕಾರಿದ್ರು. ಬೆಲೆ ಏರಿಕೆ ಕುರಿತ ಚರ್ಚೆ ವೇಳೆ ಸ್ಪೀಕರ್ ನಡೆಗೆ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದರ ಏರಿಕೆ ಬಗ್ಗೆ ಮಾತನಾಡೋಕೆ ನಮಗೆ ಅವಕಾಶ ಕೊಡಿ, ಅವಕಾಶ ಕೊಡಲ್ಲ ಅಂದ್ರೆ ನಾವು ಯಾಕೆ ಇಲ್ಲಿಗೆ ಬರಬೇಕು? ಇಲ್ಲೇನು ಕಾಫಿ ಟೀ ಕುಡಿಯೋಕೆ ಬರಬೇಕಾ ಅಂತ ಶಾಸಕ ಶಿವಲಿಂಗೇಗೌಡ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ 10 ನಿಮಿಷ ಅವಕಾಶ ಕೊಡಿ ಅಂತ ಸಿಎಂ ಹೇಳಿದ ನಂತರ ಚರ್ಚೆಗೆ ಸ್ಪೀಕರ್ ಅವಕಾಶ ಕೊಟ್ರು. ಸದನದಲ್ಲಿ ಎಚ್ಡಿ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ವಸತಿ ವಿಚಾರ ಪ್ರಶ್ನೆ ವೇಳೆ ಅನ್ನಭಾಗ್ಯ ಅಕ್ಕಿ ವಿತರಣೆ ವಿಚಾರವಾಗಿ ಎಚ್ಡಿಕೆಗೆ ಟಾಂಗ್ ಕೊಟ್ಟರು. 7 ಕೆಜಿ ಘೋಷಣೆ ಮಾಡಿ 5 ಕೆಜಿಗಷ್ಟೇ ಹಣ ಮೀಸಲಿಟ್ಟಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ, ಆಗ ಸರ್ಕಾರ ನಿಮ್ದಿರ್ಲಿಲ್ಲ, ಸಮ್ಮಿಶ್ರ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರದಲ್ಲಿ ನೀವು ಸಿಎಂ ಆಗಿದ್ರಿ ಅಷ್ಟೇ ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಡುವೆ ಭಾರೀ ವಾಗ್ವಾದ ನಡೆದಿದೆ. ಅನ್ನಭಾಗ್ಯ ಅಕ್ಕಿಗೆ ನಾನು ಹಣ ಒದಗಿಸೋಕೆ ಕಷ್ಟಪಟ್ಟಿದ್ದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಹೀಗಾಗಿ ಸದನದಲ್ಲೇ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ, ಸರ್ಕಾರದಲ್ಲಿ ಯಾರೇ ಇದ್ರೂ ದುಡ್ಡು ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡೋಕೆ ಎಚ್ಡಿಕೆ ಮುಂದಾಗ್ತಾ ಇದ್ದಂತೆ ಕುಳಿತುಕೊಳ್ಳಿ ಕುಮಾರಸ್ವಾಮಿ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು.
ಸಂಸದರ ಕಾರ್ಯವ್ಯಾಪ್ತಿ ಬಗ್ಗೆ ವಿಧಾನಸಭೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ. ಲೋಕಸಭಾ ಸದಸ್ಯರು ಶಾಸಕರ ಗಮನಕ್ಕೆ ಬಾರದೆ ಅಧಿಕಾರಿಗಳ ಸಭೆ ನಡೆಸಬಹುದಾ ಅಂತ ಎಚ್ಡಿಕೆ ಪ್ರಶ್ನಿಸಿದ್ರು. ಅಲ್ಲದೆ ರೈಲ್ವೆ ಯೋಜನೆ ಅಂತಾರೆ, ಚನ್ನಪಟ್ಟಣದ ಮಧ್ಯೆ ಏನಾದರೂ ರೈಲ್ ಬಿಡ್ತಾರಾ ಅಂತ ವ್ಯಂಗ್ಯವಾಡಿದ ಕುಮಾರಸ್ವಾಮಿ ಶಾಸಕರನ್ನ ಮೊಟಕುಗೊಳಿಸುತ್ತಾರೆ ಅಂತ ಆರೋಪಿಸಿದ್ರು. ಈ ವೇಳೆ ಉತ್ತರಿಸಿದ ಜೆಸಿ ಮಾಧುಸ್ವಾಮಿ, ಕೆಡಿಪಿ ಸಭೆಗಳಲ್ಲಿ ಶಾಸಕರು ಸಂಸದರು ಭಾಗವಹಿಸಬಹುದು, ಆದರೆ ಪ್ರತ್ಯೇಕವಾಗಿ ಸಭೆ ಕರೆಯೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಪ್ರತಿಪಕ್ಷ ನಾಯಕರು ಸೇರಿದಂತೆ ಶಾಸಕರು ಸಂಸದರು ವೈಯಕ್ತಿಕವಾಗಿ ಸಭೆ ನಡೆಸುವಂತಿಲ್ಲ, ಮಾಹಿತಿ ಪಡೆಯಬಹುದು ಅಂತ ತಿಳಿಸಿದ್ರು. ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಹೇಗಿದೆ? ಮಳೆಯ ರೌದ್ರ ರೂಪಕ್ಕೆ ರಸ್ತೆಗಳಲ್ಲೇ ಕೆಟ್ಟು ನಿಂತ ಕಾರುಗಳು, ಅಂಡರ್ ಪಾಸ್ನಲ್ಲಿ 5 ಅಡಿ ನೀರು ನಿಂತು ಸವಾರರು ಪರದಾಡಿದ್ದೇಗೆ? ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಹಲವು ಅವಾಂತರ ಸೃಷ್ಟಿಯಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಬೆಂಗಳೂರಿನಲ್ಲಿ ನಾಳೆಯೂ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಭಾರೀ ಮಳೆಯಿಂದ ಬೆಂಗಳೂರಿನ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ನಗರದ ಪ್ರತಿಷ್ಠಿತ ವಿಠ್ಠಲ್ ಮಲ್ಯ ರಸ್ತೆಯಲ್ಲಿ ನೀರು ಎನ್ನುವಂತಾಗಿತ್ತು. ರಸ್ತೆಯಲ್ಲಿ ನಿಂತ ಮಳೆ ನೀರಿನಿಂದ ವಾಹನ ಸವಾರರು ಪರದಾಡಿದ್ರು. ಮಲ್ಯ ರಸ್ತೆಯಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರಿನಲ್ಲಿ ವರುಣ ಆರ್ಭಟಿಸಿದ್ದು ನಗರದ ಹಲವೆಡೆ ಭಾರೀ ಮಳೆಯಾಗಿದೆ. ಎಂಎಸ್ ಬಿಲ್ಡಿಂಗ್ನ ಮುಖ್ಯ ರಸ್ತೆ ಜಲಾವೃತವಾಗಿದ್ದು ಆಟೋ ಬೈಕ್ಗಳು ಸಿಲುಕಿದ್ವು. ಇನ್ನು ಕೆಆರ್ ಸರ್ಕಲ್ ಬಳಿಯ ಅಂಡರ್ಪಾಸ್ ಕೂಡ ಜಲಾವೃತವಾಗಿತ್ತು. ಅಂಡರ್ಪಾಸ್ನಲ್ಲಿ ಸುಮಾರು 5 ಅಡಿಯಷ್ಟು ನೀರು ನಿಂತಿತ್ತು. ದಿಢೀರ್ ಮಳೆಯಿಂದ ವಾಹನ ಸವಾರರು ಪರದಾಡಿದ್ರು. ರಾಜ್ಯ ರಾಜಧಾನಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದ್ದು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಕೆಆರ್ ರಸ್ತೆ, ರೇಸ್ ಕೋರ್ಸ್ ರಸ್ತೆ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರಿನಲ್ಲಿ ಮಹಾಮಳೆಯಿಂದ ವಾಹನ ಮಾಲೀಕರು ಕಂಗಾಲಾಗಿದ್ದಾರೆ. ಮಳೆಯಿಂದ ಕಾರುಗಳು ಕೆಟ್ಟು ನಿಂತಿವೆ. ಮೌರ್ಯ ಸರ್ಕಲ್ನ ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿವೆ. ಹೀಗಾಗಿ ಪೊಲೀಸರ ಸಹಾಯದಿಂದ ಕಾರ್ ತಳ್ಳಿ ಸೈಡ್ಗೆ ಹಾಕಲಾಗಿದೆ. ಮತ್ತೊಂದು ಕಡೆ ಮೌರ್ಯ ಸರ್ಕಲ್ನಲ್ಲಿ ಫುಲ್ ಟ್ರಾಫಿಕ್ ಆಗಿ ವಾಹನ ಸವಾರರು ಪರದಾಡಿದ್ರು. ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ರು. 1 ಗಂಟೆ ಸುರಿದ ಭಾರಿ ಮಳೆಗೆ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಪ್ಯಾಲೇಸ್ ರಸ್ತೆಯ ಸಿಐಡಿ ಕಚೇರಿಯ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ದ್ವಿಚಕ್ರ ವಾಹನ ಸವಾರರು ಸಂಚಾರಕ್ಕೆ ಸರ್ಕಸ್ ಮಾಡಿದ್ರು. ಭಾರೀ ಮಳೆಯಿಂದಾಗಿ ಶಕ್ತಿಸೌಧ ವಿಧಾನಸೌಧಕ್ಕೂ ನೀರು ನುಗ್ಗಿದೆ. ಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ವಿಧಾನಸೌಧದ ಕೆಲ ಕಚೇರಿಗಳಿಗೂ ಮಳೆ ನೀರು ನುಗ್ಗಿದೆ. ತುಫಾನ್ನಂತೆ ವಿಧಾನಸೌಧಕ್ಕೆ ಮಳೆ ನೀರು ನುಗ್ಗಿದ್ದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೇಕಲ್ ತಾಲೂಕಿನಲ್ಲೂ ಎಡೆಬಿಡದೆ ಮಳೆ ಸುರಿತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಚಂದಾಪುರದಲ್ಲಿ ಭಾರೀ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ಫ್ಲೈಓವರ್ ಕೆಳ ಭಾಗದಲ್ಲಿ ನೀರು ನಿಂತಿತ್ತು. ಏಕಾಏಕಿ ಸುರಿದ ಭಾರೀ ಮಳೆಯಿಂದ ವಾಹನ ಸವಾರರು ಪರದಾಡಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸುತ್ತಿದ್ದ ಕಾರ್ಮಿಕರು ಭಾರೀ ಮಳೆಯಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ದಿಢೀರಂತ ಸುರಿದ ಮಳೆಯಿಂದಾಗಿ ಹಲವರು ದಿಕ್ಕಾಪಾಲಾಗಿ ಓಡಿದ್ದು ಮತ್ತಷ್ಟು ಜನ ಚೇರನ್ನೇ ಛತ್ರಿಯಂತೆ ತಲೆ ಮೇಲೆ ಹೊತ್ತು ನಿಂತಿದ್ರು. ಇನ್ನು ಕಾರ್ಮಿಕ ಇಲಾಖೆ ಆಯುಕ್ತ ಅಕ್ರಮ ಪಾಷಾ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಕಾರ್ಮಿಕರ ಬಳಿ ತರಾತುರಿಯಲ್ಲಿ ಮನವಿ ಸ್ವೀಕರಿಸಿ ವಾಪಸ್ಸಾದರು. ಪಾಕ್ಗೆ ಮಾಹಿತಿ ನೀಡುತ್ತಿದ್ದ ಐನಾತಿ ಲಾಕ್ ಆಗಿದ್ದು ಹೇಗೆ? ರಾಜಸ್ಥಾನ ಮೂಲದ ವ್ಯಕ್ತಿ ಐಎಸ್ಐ ಅಧಿಕಾರಿ ಜೊತೆ ಸಂಪರ್ಕ ಹೊಂದಿದ್ನ. ರೇವ್ ಪಾರ್ಟಿಯಲ್ಲಿದ್ದವರು ಡ್ರಗ್ಸ್ ಸೇವನೆ ಮಾಡಿದ್ರ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕುಮಾರವ್ಯಾಸನ ಪದ್ಯದ ಮೂಲಕವೇ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಿಎಂ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಹೂವಾಡಿಗ ಹೂವು ಬಿಡಿಸಿ ಗಿಡವನ್ನು ರಕ್ಷಿಸ್ತಾನೋ, ನಾವು ಕೂಡ ಅದೇ ರೀತಿ ಸರ್ಕಾರ ಮಾಡ್ತಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನ ಸೈಕಲ್ ಜಾಥಾಗೂ ಟಾಂಗ್ ಕೊಟ್ಟಿದ್ದು ಗೇರ್ ಸೈಕಲ್ನಲ್ಲಿ ಜಾಥಾ ಮಾಡಿದ್ರು ಎಂದು ವ್ಯಂಗ್ಯವಾಡಿದ್ದಾರೆ. ಸೈಕಲ್ ಹಿಡಿದ ಮೇಲೆ ಬೆನ್ಸ್ ಕಾರ್ನಲ್ಲಿ ಹೋಗುವುದು ಜನರಿಗೂ ಗೊತ್ತಿದೆ, ಪ್ರತಿಪಕ್ಷವಾಗಿ ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರು.
ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂಬ ಒಂದು ಗಾದೆ ಇದೆ. ಆದ್ದರಿಂದ ಇಂತಹ ಭಾಷಣ ಕೇಳಿಲ್ಲ ಎಂದು ಸಿಎಂ ಬಗ್ಗೆ ಬಿಎಸ್ವೈ ಹೇಳಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀವು ಕೂಡ ಒಳ್ಳೆಯ ಭಾಷಣ ಮಾಡಿದ್ರಿ, ಆಗ ಯಾರಾದ್ರೂ ನಿಮ್ಮ ಬೆನ್ನು ತಟ್ಟಿದ್ರಾ ಎಂದು ಬಿಎಸ್ವೈಗೆ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ರು. ಅಲ್ಲದೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ತಂದಿದ್ದು ಬಿಎಸ್ವೈ, ನೀವು ಈಗ ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದೀರಿ ಎಂದು ಸಿಎಂಗೆ ಟಾಂಗ್ ಕೊಟ್ರು. ಭಾರತೀಯ ಸೇನೆ ಬಗ್ಗೆ ಮಾಹಿತಿ, ಫೋಟೋಗಳನ್ನ ಪಾಕಿಸ್ತಾನಕ್ಕೆ ನೀಡಿದ ಆರೋಪದಡಿ ಬೆಂಗಳೂರು ಪೊಲೀಸರು ಬಟ್ಟೆ ವ್ಯಾಪಾರಿಯನ್ನ ಬಂಧಿಸಿದ್ದಾರೆ. ಕಾಟನ್ಪೇಟೆ ಜಾಲಿ ಮೊಹಲ್ಲಾದಲ್ಲಿ ರಾಜಸ್ಥಾನ ಮೂಲದ ಜಿತೇಂದರ್ ಸಿಂಗ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ದೇಶದ ಪ್ರಮುಖ ಸ್ಥಳ, ಕಟ್ಟಡ, ರಕ್ಷಣಾ ಸಂಸ್ಥೆಯ ಫೋಟೋ ತೆಗೆದು ಫೇಸ್ಬುಕ್ನಲ್ಲಿ ಯುವತಿಗೆ ಕಳಿಸುತ್ತಿದ್ದ. ರಾಜಸ್ಥಾನದ ಬಾರ್ಡರ್ನಲ್ಲಿ ಆರ್ಮಿ ಡ್ರೆಸ್ ಧರಿಸಿ ಓಡಾಡಿದ್ದ ಜಿತೇಂದರ್ ಸಿಂಗ್ ಗಡಿಯಲ್ಲಿನ ಫೋಟೋಗಳನ್ನ ಕಳಿಸಿದ್ದ. ಬಂಧಿತ ಆರೋಪಿ ಜಿತೇಂದರ್ ಸಿಂಗ್ ಪಾಕಿಸ್ತಾನದ ಐಎಸ್ಐ ಅಧಿಕಾರಿ ಜೊತೆ ಸಂಪರ್ಕ ಹೊಂದಿದ್ದ ಆರೋಪ ಕೇಳಿಬಂದಿದೆ. ವಾಟ್ಸ್ಆಪ್, ವಿಡಿಯೋ, ಆಡಿಯೋ ಕಾಲ್ ಮೂಲಕ ಸಂಪರ್ಕ ಹೊಂದಿದ್ದ ಅಂತ ಹೇಳಲಾಗ್ತಿದೆ. ಬಾರ್ಮೇರ್ ಮಿಲಿಟರಿ ಸ್ಟೇಷನ್, ಮಿಲಿಟರಿ ವಾಹನಗಳ ಓಡಾಟ, ಆರ್ಮಿಯ ಅಂತಾರಾಷ್ಟ್ರೀಯ ಗಡಿ ಪ್ರದೇಶಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ನೀಡಿರುವ ಆರೋಪವಿದೆ. ಫೇಸ್ಬುಕ್ನಲ್ಲಿ ಯುವತಿ ಖಾತೆ ಜಾಲಾಡಿದಾಗ ರಹಸ್ಯ ಬಯಲಾಗಿದ್ದು, ಸಿಸಿಬಿ ಮತ್ತು ಮಿಲಿಟರಿ ಗುಪ್ತಚರದ ದಕ್ಷಿಣ ಕಮಾಂಡೋ ಟೀಮ್ ಕಾರ್ಯಾಚರಣೆ ನಡೆಸಿದೆ. ಫೋಟೋ ತೆಗೆದು ವಿದೇಶಿ ಏಜೆನ್ಸಿಗೆ ಕಳಿಸುತ್ತಿದ್ದ ರಾಜಸ್ಥಾನ ಮೂಲದ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಈ ಕುರಿತು ಮಿಲಿಟರಿ ಇಂಟೆಲಿಜೆನ್ಸ್ ಮಾಹಿತಿ ನೀಡಿದ್ರು, ಕಾಟನ್ಪೇಟೆ ಪೊಲೀಸರು ಮಾಹಿತಿ ಪಡೆದು ಬಂಧಿಸಿದ್ದಾರೆ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದವರು, ರಾಜಸ್ಥಾನ ಮೂಲದ ವ್ಯಕ್ತಿ ಪಾಕಿಸ್ತಾನದ ವ್ಯಕ್ತಿ ಜೊತೆಗೆ ಸಂಪರ್ಕ ಹೊಂದಿದ್ದ, ಹಾಗಾಗಿ ಅವನನ್ನ ಬಂಧನ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ರು. ಆಪರೇಷನ್ ಹಸ್ತದ ವಿಚಾರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಇಂತಹ ಕೆಲಸಗಳಲ್ಲಿ ನಿಪುಣರಿದ್ದಾರೆ, ನಮ್ಮ ಪಕ್ಷದ ಶಾಸಕರನ್ನ ಸೆಳೆಯುವ ಕೆಲಸ ಮಾಡ್ತಿದ್ದಾರೆ, ಶ್ರೀಮಂತ ರಾಜಕಾರಣಿಗಳೇ ಇಂತಹ ಕೆಲಸ ಮಾಡ್ತಾರೆ ಎಂದು ಶ್ರೀರಾಮುಲು ಆರೋಪಿಸಿದ್ದಾರೆ. ಕೆಲ ಶಾಸಕರು ಮಾತನಾಡಿರೋದು ಬಿಎಸ್ವೈ ಕಿವಿಗೆ ಬಿದ್ದಿದೆ, ಹೀಗಾಗಿ ಎಚ್ಚರದಿಂದ ಇರಲು ಹೇಳಿದ್ದೇನೆ ಎಂದು ಶ್ರೀರಾಮುಲು ಹೇಳಿದ್ರು. ವಿಧಾನಸಭೆಯಲ್ಲಿ ಇಡ್ಲಿ ದೋಸೆ ರೇಟ್ ವಾರ್ ಜೋರಾಗಿತ್ತು. ಇಡ್ಲಿ ದೋಸೆ ದರ ಸಮೇತ ವಿಪಕ್ಷಗಳಿಗೆ ಸಿಎಂ ಗುದ್ದು ಕೊಟ್ಟರು. ಬೆಲೆ ಹೆಚ್ಚಳವಾಗಿರೋದನ್ನ ನಾವು ಒಪ್ಪಿಕೊಳ್ತೇವೆ, ಆದರೆ ಕೇವಲ ಪೆಟ್ರೋಲ್, ಡೀಸೆಲ್ನಿಂದ ಬೆಲೆ ಹೆಚ್ಚಾಗಿಲ್ಲ, ಅನೇಕ ಕಾರಣಗಳಿಂದ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ರು. ಸಿದ್ದರಾಮಯ್ಯ ದೋಸೆ ಬೆಲೆ ಜಾಸ್ತಿ ಆಗಿದೆ ಅಂತಾರೆ, ನಾನು ಕೂಡ ದೋಸೆ ಇಡ್ಲಿಯನ್ನ ತರಿಸಿದ್ದೇನೆ, 4 ರೂಪಾಯಿ ಜಾಸ್ತಿ ಆಗಿದೆ, ಇದಕ್ಕೆ ಪೆಟ್ರೋಲ್ ಬೆಲೆ ಹೆಚ್ಚಳ ಕಾರಣವೇ ಎಂದು ಪ್ರಶ್ನೆ ಮಾಡಿದ್ರು. ಆನೇಕಲ್ ಹೊರವಲಯದಲ್ಲಿ ರೇವ್ ಪಾರ್ಟಿ ಸಂಬಂಧ ಪಾರ್ಟಿ ನಡೆದಿದ್ದ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕೆ ವಂಶೀಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಪಾರ್ಟಿ ಸ್ಥಳದಲ್ಲಿ ಸಿಕ್ಕ ಖಾಲಿ ಸಿಗರೇಟ್ ಅನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪಾರ್ಕಿಂಗ್ ಸ್ಥಳದಲ್ಲಿ ತಂಬಾಕು ತೆಗೆದ ಸಿಗರೇಟ್ ಪತ್ತೆಯಾಗಿದ್ದು, ಸಿಗರೇಟ್ನಲ್ಲಿ ಮಾದಕ ವಸ್ತು ತುಂಬಿರುವ ಶಂಕೆ ಮೇಲೆ ವಶಕ್ಕೆ ಪಡೆದ್ರು. ಆನೇಕಲ್ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಬಗ್ಗೆ ಮಾಹಿತಿ ಇಲ್ಲ, ಹೀಗಾಗಿ ಡ್ರಗ್ಸ್ ಸೇವಿಸಿರುವ ಕುರಿತು ಮಾಹಿತಿ ಪತ್ತೆ ಹಚ್ಚಲಾಗ್ತಿದೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಕೆ ವಂಶೀಕೃಷ್ಣ ಹೇಳಿದ್ದಾರೆ. 35ರಿಂದ 40 ಜನ ಡಿಜೆ ಬಳಸಿಕೊಂಡು ಪಾರ್ಟಿ ಮಾಡ್ತಿದ್ರು. ದಾಳಿ ನಡೆಸಿ 37 ಜನರನ್ನ ಬಂಧಿಸಿದ್ದೇವೆ. ಹೈ ಆಪ್ ಮೂಲಕ ಈ ರೀತಿ ಪಾರ್ಟಿ ಆಯೋಜನೆ ಮಾಡ್ತಿದ್ದು, ಡ್ರಗ್ಸ್ ಪ್ರಕರಣದ ವಿಚಾರದಲ್ಲಿ ನಮ್ಮದು ಝೀರೋ ಟಾಲರೆನ್ಸ್ ಎಂದು ಎಸ್ಪಿ ವಂಶೀಕೃಷ್ಣ ಹೇಳಿದ್ರು. ಸಾವಿನ ಮನೆಯಾಗಿರೋ ಶಂಕರ್ ಮನೆಯಲ್ಲಿ ಸಿಕ್ಕ ಡೆತ್ ನೋಟ್ಗಳೆಷ್ಟು? ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಶಂಕರ್ ಮಗ ಮಾಡಿರೋ ಆರೋಪಗಳೇನು? ಇಡೀ ಕೇಸ್ ಮನೆ ಮಾಲೀಕನ ಕುರುಳಿಗೆ ಸುತ್ತಿಕೊಳ್ಳುತ್ತಾ? ನೋಡೋಣ ಡೆತ್ ಮಿಸ್ಟ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಶಂಕರ್ ಕುಟುಂಬದ 5 ಸಾವು ಪ್ರಕರಣ ಮತ್ತಷ್ಟು ತಿರುವು ಪಡೆದಿದೆ. ಶಂಕರ್ ಮನೆಯಲ್ಲಿ ಒಟ್ಟು 27 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಸಿಂಚನ ಕೊಠಡಿಯಲ್ಲಿ ಹಾಗೂ ಸಿಂಧೂರಾಣಿ ಕೊಠಡಿಯಲ್ಲಿ ತಲಾ 4 ಪುಟಗಳ ಡೆತ್ ನೋಟ್ ಪತ್ತೆಯಾಗಿತ್ತು. ಇಬ್ಬರು ಗಂಡನ ಮನೆ ಮತ್ತು ತಂದೆ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಮಧುಸಾಗರ್ ಒಟ್ಟು 19 ಪುಟಗಳ ಡೆತ್ ನೋಟ್ ಬರೆದಿದ್ದಾರೆ. ಸಿಂಚನ, ಸಿಂಧೂರಾಣಿ ಕನ್ನಡದಲ್ಲಿ ಡೆತ್ ನೋಟ್ ಬರೆದಿದ್ರೆ, ಮಧುಸಾಗರ್ ಇಂಗ್ಲಿಷ್ನಲ್ಲಿ 19 ಪುಟಗಳ ಡೆತ್ ನೋಟ್ ಬರೆದಿದ್ದಾರೆ. ಮಕ್ಕಳ ಡೆತ್ ನೋಟ್ ವಿಚಾರಕ್ಕೆ ಶಂಕರ್ ಗರಂ ಆಗಿದ್ದಾರೆ. 5 ಸಾವಿನ ಕೇಸ್ ಸಂಬಂಧ ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಮಾತನಾಡಿದ ಶಂಕರ್, ಪೊಲೀಸರು ಹಂತ ಹಂತವಾಗಿ ವಿಚಾರಣೆ ಮಾಡಲಿದ್ದಾರೆ. ನನ್ನ ಮಕ್ಕಳು ಡೆತ್ ನೋಟ್ ಬಗ್ಗೆಯೂ ಮಾತನಾಡ್ತೇನೆ, ಅದು ಸತ್ಯನಾ ಸುಳ್ಳ ಅಂತ ಎಲ್ಲ ಮಾಹಿತಿ ನೀಡ್ತೇನೆ, ನಾನು ಪ್ರಾಮಾಣಿಕನಾಗಿದ್ದೇನೆ ಅಂತ ಶಂಕರ್ ಹೇಳಿದ್ರು.
ತಂದೆ ಶಂಕರ್ ವಿರುದ್ಧ ಮಧುಸಾಗರ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಹಿಂದೆ ಪೊಲೀಸರಿಗೆ ಮಧುಸಾಗರ್ ದೂರು ನೀಡಿದ್ದ ದೂರಿನ ಪ್ರತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದ್ದು, ಅಪ್ಪ ಶಂಕರ್ ವಿರುದ್ಧ ಮಗ ಸಾಲು ಸಾಲು ಆರೋಪ ಹೊರಿಸಿದ್ದಾನೆ. ಶಂಕರ್ ಮಹಿಳಾ ಪೀಡಕ, ಸೈಕೋಪಾತ್ ಅಂತ ಮಧುಸಾಗರ್ ಉಲ್ಲೇಖಿಸಿದ್ದು, ಸಮಾಜದಲ್ಲಿ ಪ್ರತಿಷ್ಠೆಗಾಗಿ ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಶಂಕರ್ಗೆ ಅನೈತಿಕ ಸಂಬಂಧ ಇತ್ತು ಅಂತ ಮಗ ಮಧುಸಾಗರ್ ಗಂಭೀರ ಆರೋಪ ಹೊರಿಸಿದ್ದಾನೆ. ಹಲವು ಕಾಲ್ಗಳ ಜೊತೆ ವೇಶ್ಯರ ಜೊತೆ ಸಹವಾಸ ಇತ್ತು ಅಂತ ದೂರಿನಲ್ಲಿ ಮಧುಸಾಗರ್ ಉಲ್ಲೇಖಿಸಿದ್ದಾನೆ. ರಾಜಾಜಿನಗರದ ಕಚೇರಿಯಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅಂತ ಉಲ್ಲೇಖಿಸಿರುವ ಮಧುಸಾಗರ್ ದೂರಿನ ಪ್ರತಿಯಲ್ಲಿ 3-4 ಮಹಿಳೆಯರ ಹೆಸರನ್ನು ಬರೆದಿದ್ದಾನೆ. ಅಕ್ರಮ ಸಂಬಂಧ ಹೊಂದಿದ್ದಾರೆಂದು ಉಲ್ಲೇಖಿಸಿರುವ ಮಧುಸಾಗರ್ ಆರೋಪಕ್ಕೆ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಸಾಕ್ಷಿ ಇದೆ ಎಂದು ತಿಳಿಸಿದ್ದಾನೆ. ಈ ಮೊದಲು ತಂದೆ ಶಂಕರ್ ವಿರುದ್ಧ ಪೊಲೀಸರಿಗೆ ಮಧುಸಾಗರ್ ನೀಡಿದ್ದ ದೂರಿನಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾನೆ. 5 ಮಹಿಳೆಯರ ಜೊತೆ ಅಪ್ಪ ಅಕ್ರಮ ಸಂಬಂಧ ಹೊಂದಿದ್ದ. ಅಪ್ಪ ಶಂಕರ್ ಕಾಮುಕ ಅನ್ನೋದು ಅಮ್ಮನಿಗೂ ಗೊತ್ತಿತ್ತು ಅಂತ ಶಂಕರ್ ವಿರುದ್ಧ ಮಗ ಮಧುಸಾಗರ್ ಆರೋಪ ಮಾಡಿದ್ದ. ನನ್ನ ಅಮ್ಮನನ್ನ ಕೆಲಸದವರಂತೆ ಅಪ್ಪ ನೋಡಿಕೊಳ್ತಿದ್ರು. ಅಮ್ಮನ ವಿರುದ್ಧ ಸೇಡು ತೀರಿಸಿಕೊಳ್ತಿದ್ದ ಅಪ್ಪ ಅಂತ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಮಧು ಉಲ್ಲೇಖಿಸಿದ್ದಾನೆ. ತಂದೆಗೆ 5 ಮಹಿಳೆಯರ ಜೊತೆ ಸಂಪರ್ಕ ಇತ್ತು ಅಂತ ಆರೋಪಿಸಿರುವ ಮಧುಸಾಗರ್ ಆಮಿಷ ತೋರಿಸಿ ಅಕ್ರಮ ಸಂಬಂಧ ಬೆಳೆಸಿದ್ದ ಅಂತ ಉಲ್ಲೇಖಿಸಿದ್ದಾನೆ. ಮನೆ ಕೆಲಸದಾಕೆ, ಕಟ್ಟಡ ಕೆಲಸ ಮಾಡುವ ಮಹಿಳೆ, ಆಸ್ಪತ್ರೆ ನರ್ಸ್ ಜೊತೆ ಸಂಪರ್ಕ ಇತ್ತು. ಹಣದ ಸಹಾಯ ಮಾಡಿ ಮಾತಿನಲ್ಲಿ ಮೋಡಿ ಮಾಡ್ತಿದ್ದ. ಯುವತಿಯರು ಮಹಿಳೆಯರಿಗೆ ಆಮಿಷ ತೋರಿಸುತ್ತಿದ್ದ. ಮನೆ ಸಮೀಪದ ಓರ್ವ ಮಹಿಳೆ ಜೊತೆ ಸಂಬಂಧಕ್ಕೆ ಯತ್ನಿಸಿದ್ದ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ. ಅಪ್ಪ ಶಂಕರ್ಗೆ ಅಮ್ಮನ ಮೇಲೆ ಅನುಮಾನ ಇತ್ತು. ಬೇರೊಬ್ಬರ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಅಮ್ಮನ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡ್ತಿದ್ರು. ಅಪ್ಪನ ಕಿರುಕುಳ ತಾಳಲಾರದೆ ಅಮ್ಮ ನಿಮ್ಹಾನ್ಸ್ಗೂ ಅಡ್ಮಿಟ್ ಆಗಿದ್ರು ಅಂತ ಮಧುಸಾಗರ್ ಉಲ್ಲೇಖಿಸಿದ್ದಾರೆ. ಅಪ್ಪ ಮನೆಗೆ ಹೊರಗಿನಿಂದ ಬೀಗ ಹಾಕಿಕೊಂಡು ಹೋಗ್ತಿದ್ರು. ನಾನು ಚಿಕ್ಕಂದಿನಿಂದ ನೋಡಿದಾಗಿನಿಂದಲೂ ಅಮ್ಮನಿಗೆ ಕಿರುಕುಳ ನೀಡ್ತಿದ್ರು. ಒಮ್ಮೆ ಅಮ್ಮನ ಬಾಯಿಗೆ ಚಪ್ಪಲಿ ದುರುಕಿದ್ರು. ಅಮ್ಮನ ಕಡೆ ಸಂಬಂಧಿಕರು ಮನೆಗೆ ಬಂದ್ರೆ ಅಪ್ಪನಿಗೆ ಆಗ್ತಿರ್ಲಿಲ್ಲ. ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಕೆ ಬಂದಾಗ ಅಪ್ಪ ಜಗಳ ತೆಗೆದಿದ್ದ ಅಂತ ದೂರಿನ ಪ್ರತಿಯಲ್ಲಿ ಮೃತ ಮಗ ಮಧುಸಾಗರ್ ಉಲ್ಲೇಖಿಸಿದ್ದ. ಆಸ್ತಿ ವಿಚಾರದಲ್ಲೂ ಮಕ್ಕಳ ಜೊತೆ ಶಂಕರ್ ಕಿತ್ತಾಟ ನಡೆಸಿದ್ರ ಅನ್ನೋ ಅನುಮಾನ ಕಾಡ್ತಿದೆ. ಆಸ್ತಿ ವಿಚಾರವಾಗಿ ಶಂಕರ್ ವಿರುದ್ಧ ಪುತ್ರ ಆರೋಪ ಮಾಡಿದ್ದು, ನಮ್ಮ ಹೆಸರಲ್ಲಿ ತಂದೆ ಯಾವುದೇ ಆಸ್ತಿ ಬರೆಯಲಿಲ್ಲ. ಆಸ್ತಿ ವಿಚಾರವಾಗಿ ಹೊರಗಡೆ ಸುಳ್ಳು ಹೇಳ್ತಿದ್ರು ಅಂತ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮಕ್ಕಳ ಹೆಸರಲ್ಲಿ ಆಸ್ತಿ ಬರೆದಿಟ್ಟಿರೋದಾಗಿ, ಮಕ್ಕಳಿಗೆ ಆಸ್ತಿ ಹಂಚಿರೋದಾಗಿ ಬೇರೆಯವರಿಗೆ ಸುಳ್ಳು ಹೇಳ್ತಿದ್ರು ಅಂತ ಮಗ ಆರೋಪಿಸಿದ್ದಾರೆ. ಶಂಕರ ಮಕ್ಕಳು ಡೆತ್ ನೋಟ್ನಲ್ಲಿ ಮತ್ತೊಂದು ಪ್ರಮುಖ ಅಂಶ ಉಲ್ಲೇಖಿಸಿದ್ದಾರೆ. ನಾವು ಸತ್ತ ಬಳಿಕ ತಂದೆಗೆ ಮೃತದೇಹ ಕೊಡಬೇಡಿ ಅಂತ ಸಿಂಚನ ಸಿಂಧೂರಾಣಿ ಬರೆದಿದ್ರು. ಮಗ ಕೂಡ ತಂದೆಗೆ ಮೃತದೇಹ ನೀಡಬೇಡಿ ಅಂತ ಬರೆದಿದ್ದ. ಆದ್ರೆ ಪೊಲೀಸರ ಕೈಗೆ ಡೆತ್ ನೋಟ್ ಸಿಗೋಕು ಮೊದಲೇ ಮೃತದೇಹ ಹಸ್ತಾಂತರ ಮಾಡಲಾಗಿತ್ತು. ಅಂತ್ಯಕ್ರಿಯೆಯಲ್ಲಿ ಶಂಕರ್ರ ಅಳಿಯಂದಿರು ಭಾಗಿಯಾಗಿದ್ರು.